ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ನಾನೀಗ ನಿಮಗೆ ಒಂದು ಕೇರಳ ಸ್ಟ್ಯೂ ಅಂತ ಹೇಳ್ಬೋದು. ಇದನ್ನು ವೈಟ್ ಸಾಸ್, ವೈಟ್ ಕೂರ್ಮಾ ಅಂತ ಕೂಡ ಹೇಳ್ಬೋದು. ಯಾಕಂದರೆ ವೈಟ್ ಸಾಗು ಅಂತ ಹೇಳ್ಬೋದು. ನಾವು ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಅದ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಫಸ್ಟಿಗೆ ಬಾಣಲೆಯಲ್ಲಿ ನಾವು ಏಲಕ್ಕಿ, ಚಕ್ಕೆ, ಲವಂಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದು ಕತ್ತರಿಸಿದ ಈರುಳ್ಳಿನ ಕೂಡ ಹಾಕ್ಕೋಬೇಕು. ಮತ್ತು ಅದಕ್ಕೆ ಈರುಳ್ಳಿ ಬಾಡೋದಕ್ಕೆ ಅಂತೇಳಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಉಪ್ಪನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಗ್ಲಾಸಿ ಇದು ಕೊಟ್ಮೇಲೆ ಒಂದು ಹಸಿಮೆಣಸಿನ್ಕಾಯಿನ ಕತ್ತರಿಸಿದ್ನ ಹಾಕ್ಕೋಬೇಕು. ತುಂಬ ಖಾರ ಇರುವಂತಹ ಅಡುಗೆ ಅಲ್ಲ ಇದು. ಸ್ವಲ್ಪ ಕತ್ತರಿಸಿರೋ ಕ್ಯಾರೆಟ್, ಒಂದು 2 ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ನ ಕತ್ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ತೆಳ್ಳಗಿನ ತೆಂಗಿನಕಾಯಿ ಹಾಲು, ಅಂದರೆ ತೆಂಗಿನಕಾಯಿ ಹಾಲು ತೆಗಿವಾಗ ಫಸ್ಟಿಗೆ ದಪ್ಪಕ್ಕೆ ತೆಗಿತೀವಿ, ಮತ್ತೊಂದು ತೆಂಗಿನಕಾಯಿ ಹಾಲು ತೆಳ್ಳಗಿನ ತೆಗಿಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಯಾಕಂದರೆ ನಮಗೆ ಅದು ಎಲ್ಲ ತರಕಾರಿಗೆ ಕೂಡ ಉಪ್ಪನ್ನು ಇಳ್ಕೋಬೇಕಾಗತ್ತೆ. ಸೊ ಮತ್ತೆ ಗೋಡಂಬಿ ಪೇಸ್ಟ್ನ ಹಾಕಿದ್ದೀನಿ. ಒಂದು 7ರಿಂದ 8 ಗೋಡಂಬಿನ ನೆನೆಸಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಅದಾದಮೇಲೆ ನಾನಿಲ್ಲಿ ದಪ್ಪನೆಯ ತೆಂಗಿನಕಾಯಿ ಹಾಲು, ಅಂದರೆ ತರಕಾರಿ ಎಲ್ಲ ಬೆಂದ ಮೇಲೆ ಸೊ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕೇರಳ ಸ್ಟ್ಯೂಗೆ ಗೋಡಂಬಿ ಪೇಸ್ಟ್ ಹಾಕಲ್ಲ ಅನ್ಕೋತೀನಿ. ಸೊ ಹಾಗಾಗಿ ನಾನಿಲ್ಲಿ ಗೋಡಂಬಿ ಪೇಸ್ಟ್ ಹಾಕ್ಕೊಂಡು ಮಾಡಿದ್ದೀನಿ. ಸೊ ವೈಟ್ ಸಾಗು ಅಂತ ಹೇಳ್ಬೋದು. ಸೊ ನೀವೇನು ಹೆಸರು ಇಡ್ತೀರಾ ಅಂತ ನೋಡಿ. ಸೊ ಹೀಗೆ ದಪ್ಪ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನು ನಾವು ಚಪಾತಿ, ರೊಟ್ಟಿ ಜೊತೆ ತಿನ್ಬೋದು. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿದ್ಮೇಲೆ 1ರಿಂದ 2 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಮೇಲ್ಗಡೆಯಿಂದ ಹಾಕ್ಕೊಂಡ್ರೆ ವೈಟ್ ಸಾಗು ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಆಗಿರುತ್ತೆ. ನೀವು ಹಾಕಿದ್ರು ಓಕೆ, ಹಾಕ್ತಿದ್ರು ಓಕೆ. ಸೊ ಸ್ವಲ್ಪ ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಹಾಕೋಬೇಕಾಗಿಲ್ಲ. ಬೇರೆ ಯಾವುದಾದ್ರೂ ಅಡುಗೆ ಎಣ್ಣೆ ಯೂಸ್ ಮಾಡೋರಾದರೆ ಹಾಕೋಬೇಕಾಗಿಲ್ಲ. ಹಾಗೆ ಮತ್ತೆ ಪ್ಲೇಟಿಂಗ್ ಮಾಡಿಕೊಂಡ್ರೆ ವೈಟ್ ಸಾಗು, ಕೋಕೋನಟ್ ಮಿಲ್ಕ್ ಸಾಗು ರೆಡಿ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಕೊನೆವರೆಗೂ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.